Hello everyone, here he has given a problem. Find the reactions at A and B for the beam shown in figure. ಇಲ್ಲೊಂದು beam ಕೊಟ್ಟಿದ್ದಾರೆ ಎ ಬಿ beam. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಲೋಡ್ಸ್ ಇದೆ. ಒಂದು ಕಾನ್ಸಂಟ್ರೇಟೆಡ್ ಲೋಡ್ ಇದೆ, ಒಂದು ಮೂಮೆಂಟ್ ಇದೆ, ಕಾನ್ಸಂಟ್ರೇಟೆಡ್ ಲೋಡ್ ಯು ಡಿ ಎಲ್ ಅಂಡ್ ವರ್ಟಿಕಲ್ ಕಂಬೈನ್ಡ್ ಲೋಡ್ ಇದೆ ವಿತ್ ಡಿಸ್ಟೆನ್ಸಸ್. ನೋಡೋಣ ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ಸೊ ಫ್ರೆಂಡ್ ರಿಯಾಕ್ಷನ್ಸ್ ಕೊಟ್ಟಿದ್ದಾನೆ. ಸೊ ಫಸ್ಟ್ ಥಿಂಗ್ ಫಸ್ಟ್ ನಾವು ಫ್ರೀ ಬಾಡಿ ಡಯಾಗ್ರಾಮ್ ಬರ್ಕೋಬೇಕಾಗುತ್ತೆ. ಸೊ ಫ್ರೀ ಬಾಡಿ ಡಯಾಗ್ರಾಮಲ್ಲಿ ನೆನಪಿಲ್ಲಿ ನಾವು ಯಾವುದಾದ್ರು ಸಪೋರ್ಟ್ಸ್ ಇದೋ ಆ ಎಲ್ಲ ಸಪೋರ್ಟ್ಸ್ಗೂ ನಾವು ರಿಯಾಕ್ಷನ್ಸ್ನ ಬರ್ಕೋತೆ, ಜೊತೆಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲೋಡ್ಸ್ನ ಪಾಯಿಂಟ್ ಲೋಡ್ಸ್ಗೆ ಮತ್ತು ಮೂಮೆಂಟ್ಸ್ಗೆ ಕನ್ವರ್ಟ್ ಮಾಡ್ಕೊಂಡಿರ್ತೇವೆ. ಇಲ್ಲಿ ನಮಗಿರೋವಂಥದ್ದು ಒಂದು ಹಿಂಜಿಡ್ ಸಪೋರ್ಟ್ ಇದೆ. ಹಿಂಜಿಡ್ ಸಪೋರ್ಟ್ಗೆ ಎರಡು ರಿಯಾಕ್ಷನ್ಸ್ ಬರುತ್ತೆ. ಒನ್ ಈಸ್ ವಿ ಎ, ಅದು ಒನ್ ಈಸ್ ಹೆಚ್. ಅದೇ ಥರ ಇಲ್ಲೊಂದು ಕಾನ್ಸಂಟ್ರೇಟೆಡ್ ಲೋಡ್ ಇದೆ 2 ಕಿಲೋ ನ್ಯೂಟನ್. ಇಲ್ಲೊಂದು ಮೂಮೆಂಟ್ ಇದೆ 4 ಕಿಲೋ ನ್ಯೂಟನ್ ಮೀಟರ್, ಜೊತೆಗೆ ಒಂದು ಯು ಡಿ ಎಲ್ ಆ್ಯಕ್ಟ್ ಆಗ್ತಾಯಿದೆ. ಅದ್ರ ಮಧ್ಯದಲ್ಲಿ ಒಂದು ಕಾನ್ಸಂಟ್ರೇಟೆಡ್ ಲೋಡ್ ಇದೆ 10 ಕಿಲೋ ನ್ಯೂಟನ್, ಯು ಡಿ ಎಲ್ ಬಂದು 5 ಕಿಲೋ ನ್ಯೂಟನ್ ಪರ್ ಮೀಟರ್. ಇಲ್ಲೊಂದು ರೋಲರ್ ಸಪೋರ್ಟ್ ಇದೆ. ಸೊ ರೋಲರ್ ಸಪೋರ್ಟ್ಗೆ ಒಂದು ರಿಯಾಕ್ಷನ್ ಬರುತ್ತೆ, ದಟ್ ಈಸ್ ಆಫ್ ವಿ ಬಿ. ಇಲ್ಲೊಂದು ಕಂಬೈನ್ಡ್ ಲೋಡ್ ಇದೆ. ಕಂಬೈನ್ಡ್ ಲೋಡ್ನ ನಾವು ಡಿವೈಡ್ ಮಾಡ್ಕೊಳ್ಳೋಣ, ಒಂದು ಯು ಡಿ ಎಲ್ ಆಗಿ ಇನ್ನೊಂದು ಯು ವಿ ಎಲ್. ಸೊ ಯು ಡಿ ಎಲ್ದು 1 ಕಿಲೋ ನ್ಯೂಟನ್ ಪರ್ ಮೀಟರ್ ಇಂಟೆನ್ಸಿಟಿ ಇರುತ್ತೆ, 1 ಕಿಲೋ ನ್ಯೂಟನ್ ಪರ್ ಮೀಟರ್ ಇಂಟೆನ್ಸಿಟಿ. ಸೊ 3 - 1 is 2 ಕಿಲೋ ನ್ಯೂಟನ್ ಪರ್ ಮೀಟರ್ ಇಂಟೆನ್ಸಿಟಿ ಈಸ್ ಯುವರ್ ಇಂಟೆನ್ಸಿಟಿ ಆಫ್ ದಿ ಯು ವಿ ಎಲ್ ಈಸ್ ಆಫ್ 3 ಮೀಟರ್ಸ್. ಜೊತೆಗೆ ಸ್ಪ್ಯಾನ್ಸ್ ಕೊಟ್ಟಿದ್ದಾನೆ, ಸ್ಪ್ಯಾನ್ಸ್ ಆ್ಯಸ್ ಬರ್ಕೊಳ್ಳೋಣ. ಸೊ ಇಲ್ಲಿಂದ ಇಲ್ಲಿಗೆ ಎ ಇಂದ 2 ಕಿಲೋ ನ್ಯೂಟನ್ಗೆ 2 ಮೀಟರ್ಸ್, 2 ಕಿಲೋ ನ್ಯೂಟನ್ನಿಂದ ಮೂಮೆಂಟ್ಗೆ 2 ಮೀಟರ್ಸ್. ಸೊ ಮೂಮೆಂಟಿಂದ ಕಾನ್ಸಂಟ್ರೇಟೆಡ್ ಲೋಡ್ಗೆ 2 ಮೀಟರ್ಸ್, ಕಾನ್ಸಂಟ್ರೇಟೆಡ್ ಲೋಡಿಂದ ಸಪೋರ್ಟ್ಗೆ 2 ಮೀಟರ್ಸ್. ಸೊ ಆ್ಯಸ್ ಇಟ್ ಈಸ್ ಕ್ವಶನಲ್ಲಿ ಕೊಟ್ಟಿರೋದನ್ನು ಆ್ಯಸ್ ಇಟ್ ಈಸ್ ನಾವು ಬರ್ಕೊಂಡಿದ್ದೀವಿ. ಜೊತೆಗೆ ನೆಕ್ಸ್ಟ್ ಈ ಯು ಡಿ ಎಲ್ನ ಈ ಕಂಬೈನ್ಡ್ ಲೋಡ್ನ ನಾವು ಪಾಯಿಂಟ್ ಲೋಡ್ಸಾಗಿ ಕನ್ವರ್ಟ್ ಮಾಡಬೇಕಾಗಿರುತ್ತೆ. ಸೊ ಕನ್ವರ್ಟಿಂಗ್ ಯು ಡಿ ಎಲ್ ಇಂಟು ಪಾಯಿಂಟ್ ಲೋಡ್. ಸೊ ನಮಗೆ ಫಾರ್ಮುಲಾ ಗೊತ್ತಿದೆ, ದಟ್ ಈಸ್ ಲೋಡ್ ಇಂಟೆನ್ಸಿಟಿ ಇಂಟು ಲೋಡ್ ಸ್ಪ್ಯಾನ್. ಸೊ ಲೋಡ್ ಇಂಟೆನ್ಸಿಟಿ ಎಷ್ಟಿದೆ ಇಲ್ಲಿ? ಲೋಡ್ ಇಂಟೆನ್ಸಿಟಿ ಬಂದು 5 ಕಿಲೋ ನ್ಯೂಟನ್ ಪರ್ ಮೀಟರ್ ಇದೆ. ಲೋಡ್ ಸ್ಪ್ಯಾನ್ ಬಂದು 2 ಮೀಟರ್ಸ್ ಪ್ಲಸ್ 2 ಮೀಟರ್ಸ್ 4 ಮೀಟರ್ಸ್ ಇರುತ್ತೆ. ಮೀಟರ್ ಗಿಟ್ಸ್ ಕ್ಯಾನ್ಸಲ್, 5 4 20 ಕಿಲೋ ನ್ಯೂಟನ್. ಸೊ ಯು ಡಿ ಎಲ್ನ ಪಾಯಿಂಟ್ ಲೋಡಾಗಿ ಕನ್ವರ್ಟ್ ಮಾಡಿ. ನೆಕ್ಸ್ಟ್ ಇಲ್ಲೊಂದು ಯು ಡಿ ಎಲ್ ಇದೆಯಲ್ಲ, ಅದನ್ನು ಕನ್ವರ್ಟ್ ಮಾಡಿ. ಸೊ ಕನ್ವರ್ಟಿಂಗ್ ಯು ಡಿ ಎಲ್ ಇಂಟು ಪಾಯಿಂಟ್ ಲೋಡ್. ಸೊ ಅಲ್ಲೂ ಅಷ್ಟೇ ಫಾರ್ಮುಲಾ ಇರುತ್ತೆ, ಲೋಡ್ ಇಂಟೆನ್ಸಿಟಿ ಇಂಟು ಲೋಡ್ ಸ್ಪ್ಯಾನ್. ಸೊ ಲೋಡ್ ಇಂಟೆನ್ಸಿಟಿ ಎಷ್ಟಿರುತ್ತೆ? 1 ಕಿಲೋ ನ್ಯೂಟನ್ ಪರ್ ಮೀಟರ್ ಇಂಟು ಲೋಡ್ ಸ್ಪ್ಯಾನ್ ಎಷ್ಟಿದೆ? 3 ಮೀಟರ್ಸ್ ಇದೆ. ಮೀಟರ್ ಗೆಟ್ಸ್ ಕ್ಯಾನ್ಸಲ್ಡ್, 3 1s 3 ಕಿಲೋ ನ್ಯೂಟನ್. ಸೊ ನೆಕ್ಸ್ಟ್ ಕನ್ವರ್ಟಿಂಗ್ ಯು ವಿ ಎಲ್ into point load, that is uniformly varying load into point load. That's equals to half into load intensity into load span. So that's equals to half into load intensity ಎಷ್ಟಿದೆ? 2 ಕಿಲೋ ನ್ಯೂಟನ್ ಪರ್ ಮೀಟರ್ ಇದೆ. ಲೋಡ್ ಸ್ಪ್ಯಾನ್ ಎಷ್ಟಿದೆ? 3 ಮೀಟರ್ಸ್ ಇದೆ. ಸೊ ಮೀಟರ್ ಗೆಟ್ಸ್ ಕ್ಯಾನ್ಸಲ್, 2 ಗೆಟ್ಸ್ ಕ್ಯಾನ್ಸಲ್, 3 1s 3 ದಿಸ್ ಆಫ್ 3 ಕಿಲೋ ನ್ಯೂಟನ್. ಸೊ ನಾವು ಯು ಡಿ ಎಲ್ನ ಈ ಕಂಬೈನ್ಡ್ ಲೋಡ್ನ ಪಾಯಿಂಟ್ ಲೋಡ್ಸಾಗಿ ಕನ್ವರ್ಟ್ ಮಾಡಿದ್ವಿ. ಇದನ್ನು ಸೇರಿಸ್ಕೊಂಡು ಒಂದು ಫ್ರೀ ಬಾಡಿ ಡಯಾಗ್ರಾಮಲ್ಲಿ ಬರ್ಕೊಳ್ಳೋಣ. ಆ್ಯಸ್ ಇಟ್ ಈಸ್ ಫ್ರೀ ಬಾಡಿ ಡಯಾಗ್ರಾಮ್ ಇಲ್ಲಿರೋದನ್ನೇ ಮತ್ತೆ ಇನ್ನೊಂದು ಸರಿ ನಾನು ಬರ್ಕೋತೀನಿ. ಸೊ ಎ ಹತ್ರ ಎರಡು ರಿಯಾಕ್ಷನ್ಸು, ಒಂದು ವಿ ಎ, ಅದು ಒನ್ ಈಸ್ ಹೆಚ್. ನೆಕ್ಸ್ಟ್ ಒಂದು ಕಾನ್ಸಂಟ್ರೇಟೆಡ್ ಲೋಡ್ ಇದೆ ಆಫ್ 2 ಕಿಲೋ ನ್ಯೂಟನ್, ಒಂದು ಮೂಮೆಂಟ್ ಇದೆ ಆಫ್ 4 ಕಿಲೋ ನ್ಯೂಟನ್ ಮೀಟರ್. ನೆಕ್ಸ್ಟ್ ಇಲ್ಲೊಂದು ಕಾನ್ಸಂಟ್ರೇಟೆಡ್ ಲೋಡ್ ಇದೆ ಆಫ್ 10 ಕಿಲೋ ನ್ಯೂಟನ್. ಜೊತೆಗೆ ನಾವಿವಾಗ ಈ ಯು ಡಿ ಎಲ್ನ ಪಾಯಿಂಟ್ ಲೋಡಾಗಿ ಕನ್ವರ್ಟ್ ಮಾಡಿವಿ. ಅದರ ಇಂಟೆನ್ಸಿಟಿ ಎಷ್ಟಿದೆ? 20 ಕಿಲೋ ನ್ಯೂಟನ್. ನಮಗೆ ಗೊತ್ತಿದೆ ಯಾವಾಗಾದ್ರೂ ಯು ಡಿ ಎಲ್ನ ಪಾಯಿಂಟ್ ಲೋಡಾಗಿ ಕನ್ವರ್ಟ್ ಮಾಡ್ತೀವಿ, ಅದೆಲ್ಲ ಆ್ಯಕ್ಟ್ ಆಗುತ್ತೆ ಲೋಡಿಂಗ್ ಸ್ಪ್ಯಾನ್ ಮಧ್ಯದಲ್ಲೇ ಆ್ಯಕ್ಟ್ ಆಗುತ್ತೆ. ಸೊ ಲೋಡಿಂಗ್ ಸ್ಪ್ಯಾನ್ ಎಷ್ಟಿದೆ? 4 ಮೀಟರ್ಸ್ ಇದೆ. 4/2 ಅಂದರೆ 2 ಮೀಟರ್ಸ್. ಸೊ ಈ ಸೆಂಟ್ರಲ್ ಆ್ಯಕ್ಟ್ ಆಗುತ್ತೆ. ಅದೇ ಸೆಂಟ್ರಲ್ಲಿ ಒಂದು 10 ಕಿಲೋ ನ್ಯೂಟನ್ ಫೋರ್ಸ್ ಆ್ಯಕ್ಟ್ ಆಗ್ತಾ ಇದೆ. ಸೊ 10 ಕಿಲೋ ನ್ಯೂಟನ್ ಪ್ಲಸ್ 20 ಕಿಲೋ ನ್ಯೂಟನ್, ದಟ್ಸ್ ಈಕ್ವಲ್ಸ್ ಟು 30 ಕಿಲೋ ನ್ಯೂಟನ್. ಸೊ ಈ ಲೋಡಿಂಗ್ ಸ್ಪ್ಯಾನ್ ಆದಮೇಲೆ ಇಲ್ಲೊಂದು ರೋ ಸಪೋರ್ಟ್ ಇದೆ, ದಟ್ ಈಸ್ ಆಫ್ ವಿ ಬಿ, ಒಂದು ರಿಯಾಕ್ಷನ್ ಬರ್ತಿದೆ. ನೆಕ್ಸ್ಟ್ ಇಲ್ಲಿ ಕೊಡಿರುವಂಥ ಕಂಬೈನ್ಡ್ ಲೋಡ್ನ ಅಂದರೆ ಯು ಡಿ ಎಲ್ ಯು ವಿ ಎಲ್ನ ಪಾಯಿಂಟ್ ಲೋಡ್ಸಾಗಿ ಕನ್ವರ್ಟ್ ಮಾಡ್ಕೊಂಡಿವಿ. ಫಸ್ಟ್ ಯು ಡಿ ಎಲ್ ನೋಡೋಣ. 3 ಕಿಲೋ ನ್ಯೂಟನ್ ಇದೆಲ್ಲ ಆ್ಯಕ್ಟ್ ಆಗುತ್ತೆ, ಲೋಡಿಂಗ್ ಸ್ಪ್ಯಾನ್ ಮಧ್ಯದಲ್ಲಿ ಆ್ಯಕ್ಟ್ ಆಗುತ್ತೆ. ಸೊ ಲೋಡಿಂಗ್ ಸ್ಪ್ಯಾನ್ ಎಷ್ಟು? 3 ಮೀಟರ್ಸ್ ಇದೆ. ಸೊ ಇದೆಲ್ಲ ಆ್ಯಕ್ಟ್ ಆಗುತ್ತೆ ಲೋಡಿಂಗ್ ಸ್ಪ್ಯಾನ್ ಮಧ್ಯದಲ್ಲಿ. ಸೊ ಇಲ್ಲಿ ಆ್ಯಕ್ಟ್ ಆಗ್ತಾ ಇರುತ್ತೆ. ಸೊ ಇದು ಡಿಸ್ಟೆನ್ಸ್ ಎಷ್ಟು? ಇಂಟೆನ್ಸಿಟಿ ಎಷ್ಟು? 3 ಕಿಲೋ ನ್ಯೂಟನ್. ಸೊ ಇದೆಷ್ಟು ಡಿಸ್ಟೆನ್ಸಲ್ಲಿ ಆ್ಯಕ್ಟ್ ಆಗುತ್ತೆ? ಕೆಳಗಡೆಯಿಂದ
3/2 ಅಂದರೆ 1.5 ಮೀಟರ್ಸಲ್ಲಿ ಆ್ಯಕ್ಟ್ ಆಗ್ತಿರುತ್ತೆ. 3 ಇದೆ, 3/2 1.5 ಮೀಟರ್ಸಲ್ಲಿ ಆ್ಯಕ್ಟ್ ಆಗ್ತಿರುತ್ತೆ. ನೆಕ್ಸ್ಟ್ ಒಂದು ಯು ವಿ ಎಲ್ ಇದೆ. ಯು ವಿ ಎಲ್ನ ಪಾಯಿಂಟ್ ಲೋಡ್ ಕನ್ವರ್ಟ್ ಮಾಡ್ಕೊಂಡಿದ್ದು ಎಷ್ಟು ಬರ್ತಾ ಇದೆ? 3 ಕಿಲೋ ನ್ಯೂಟನ್ ಬರ್ತಾ ಇದೆ. ಈ 3 ಕಿಲೋ ನ್ಯೂಟನ್ನು ಎಲ್ಲಿ ಆ್ಯಕ್ಟ್ ಆಗ್ತಾ ಇರುತ್ತೆ? 1/3 ಫ್ರಮ್ ದಿ ಹೈಯೆಸ್ಟ್ ಇಂಟೆನ್ಸಿಟಿ ಆ್ಯಂಡ್ 2/3 ಫ್ರಮ್ ದಿ ಲೋಯೆಸ್ಟ್ ಇಂಟೆನ್ಸಿಟಿ. 1/3 ಫ್ರಮ್ ದಿ ಹೈಯೆಸ್ಟ್ ಇಂಟೆನ್ಸಿಟಿ, ಸೊ ಅದನ್ನು ತೊಗೊತಾ ಇದ್ದೀನಿ ಕೆಳಗಡೆಯಿಂದ. ಸೊ 1/3 ಫ್ರಮ್ ದಿ ಹೈಯೆಸ್ಟ್ 1/3 ಆಫ್ 3. 1/3 ಆಫ್ 3 ಎಷ್ಟು ಬರುತ್ತೆ? 1/3 ಇಂಟು 3. 3 ಗೆಟ್ಸ್ ಕ್ಯಾನ್ಸಲ್ಡ್, 1 ಮೀಟರ್ ಬರುತ್ತೆ. ಸೊ ಕೆಳಗಡೆಯಿಂದ 1 ಮೀಟ್ರಲ್ಲಿ ಆ್ಯಕ್ಟ್ ಆಗ್ತಾ ಇರುತ್ತೆ. ಸೊ ಇಲ್ಲಿ 3 ಕಿಲೋ ನ್ಯೂಟನ್. ಸೊ ಕೆಳಗಡೆಯಿಂದ ಇದರ ಡಿಸ್ಟೆನ್ಸ್ ಎಷ್ಟು? 1 ಮೀಟರ್. ಈ ಡಿಸ್ಟೆನ್ಸು 1 ಮೀಟರ್ ಆಗಿರುತ್ತೆ ಕೆಳಗಡೆಯಿಂದ. ಓಕೆ, ನೆಕ್ಸ್ಟ್ ಈ ಬಿಯನ್ನು ನಾವು ಸಾಲ್ವ್ ಮಾಡ್ಬೇಕು. ನಾವು ಕೊಟ್ಟಿರೋ ಎಲ್ಲ ಲೋಡ್ಸ್ನು ಆ್ಯಸ್ ಇಟ್ ಈಸ್ ಬರ್ಕೊಂಡಿದ್ದೀವಿ. ಜೊತೆಗೆ ನಾವು ಕೊಟ್ಟಿರೋ ಯು ಡಿ ಎಲ್ನ ಕಂಬೈನ್ಡ್ ಲೋಡ್ಸ್ನ ಪಾಯಿಂಟ್ ಲೋಡ್ಸಾಗಿ ಕನ್ವರ್ಟ್ ಮಾಡಿಕೊಂಡು ಅದರ ಡಿಸ್ಟೆನ್ಸಸ್ನ ಬರ್ಕೊಂಡಿದ್ದೀವಿ. ಅದ್ರ ಡಿಸ್ಟೆನ್ಸಸ್ಸು ಕೊಡಿ ನಮಗೆ. ಸೊ ಇಲ್ಲಿಂದ ಇಲ್ಲಿಗೆ 2 ಮೀಟರ್ಸ್. ಸೊ ಪಾಯಿಂಟ್ ಲೋಡಿಂದ ಮೂಮೆಂಟ್ಗೆ 2 ಮೀಟರ್ಸ್, ಮೂಮೆಂಟಿಂದ ಮತ್ತೆ ಪಾಯಿಂಟ್ ಲೋಡ್ಗೆ 2 ಮೀಟರ್ಸ್, ಪಾಯಿಂಟ್ ಲೋಡಿಂದ ಈ ಸಪೋರ್ಟ್ಗೆ 2 ಮೀಟರ್ಸ್. ಇಲ್ಲೆಲ್ಲಾದರೆ ಕಂಬೈನ್ಡ್ ಲೋಡ್ಸ್ನ ಪಾಯಿಂಟ್ ಲೋಡ್ಸಾಗಿ ಕನ್ವರ್ಟ್ ಮಾಡ್ಕೊಂಡಿದ್ದೀವೋ ಅದಕ್ಕೂ ಡಿಸ್ಟೆನ್ಸಸ್ನ ಬರ್ಕೊಂಡು. ಸೊ ಇದು ಒಂದು ಫ್ರೀ ಬಾಡಿ ಡಯಾಗ್ರಾಮ್. ನೆಕ್ಸ್ಟ್ ಆದಮೇಲೆ ನಾವು ಯಾವಾಗಾದರೆ ಬೀಮ್ಸ್ನ ಸಾಲ್ವ್ ಮಾಡ್ತಾ ಇರ್ತೀವೋ, ಬೀಮ್ಸ್ ಅಂದಿದ ತಕ್ಷಣ ನೆನಪು ಬರಬೇಕಾಗಿರೋದು ಈಕ್ವಿಲಿಬ್ರಿಯಮ್. ಬೀಮ್ಸ್ ಆಲ್ವೇಸ್ ವಿಲ್ ಬಿ ಇನ್ ಈಕ್ವಿಲಿಬ್ರಿಯಮ್. ಸೊ ಈಕ್ವಿಲಿಬ್ರಿಯಮ್ ಅಂದರೆ ಇನ್ನೊಂದು ನೆನಪು ಬರಬೇಕಾಗಿರೋದು ಈಕ್ವೇಷನ್ಸ್. ವಿಚ್ ಆಫ್ ದಿಸ್ ಈಕ್ವೇಷನ್? ಆಲ್ಜಿಬ್ರಾಯಿಕ್ ಸಮೇಷನ್ ಆಫ್ ಹಾರಿಜಾಂಟಲ್ ಫೋರ್ಸಸ್ ಈಕ್ವಲ್ಸ್ ಟು 0 ಆ್ಯಂಡ್ ಆಲ್ಜಿಬ್ರಾಯಿಕ್ ಸಮೇಷನ್ ಆಫ್ vertical forces equals to 0. algebraic summation moment about a moment center that's equals to 0. ನಮಗೆ ಗೊತ್ತು ಇಲ್ಲಿ ನಮಗೆ ಕೊಟ್ಟಿರುವಂಥ ಅನ್ನೋನ್ಸ್ ಎಷ್ಟು? ಒಂದು ಎಚ್ ಎ, ವಿ ಎ ಆ್ಯಂಡ್ ವಿ ಬಿ. ಸೊ ಆ್ಯಂಡ್ 3 ಅನ್ನೋನ್ಸ್ ಇದ್ದಾವೆ. ಸೊ 3 ಈಕ್ವೇಷನ್ ಇದೆ, 3 ಅನ್ನೋನ್ ಇದೆ. ಸೊ ಇದನ್ನು ನಾವು ಸ್ಟ್ಯಾಟಿಕಲಿ ಡಿಟರ್ಮಿನೇಟ್ ಬೀಮ್ ಅಂತ ಕರಿಬೋದಾಗಿರುತ್ತೆ. ಸೊ 3 ಈಕ್ವೇಷನ್ಸ್ ಇದೆ, 3 ಅನ್ನೋನ್ಸ್ ಇದೆ. 3 ಈಕ್ವೇಷನ್ಸಲ್ಲಿ 3 ಅನ್ನೋನ್ಸ್ನ ಫೈಂಡ್ ಔಟ್ ಮಾಡೋದಕ್ಕೆ ಸ್ಟ್ಯಾಟಿಕಲಿ ಡಿಟರ್ಮಿನೇಟ್ ಬೀಮ್. ಸೊ ಆದರೆ ಫಸ್ಟ್ ಯಾವ ಈಕ್ವೇಷನ್ ಯೂಸ್ ಮಾಡೋಣ? ಆಲ್ಜಿಬ್ರಾಯಿಕ್ ಸಮೇಷನ್ ಆಫ್ ಹಾರಿಜಾಂಟಲ್ ಫೋರ್ಸಸ್ ಈಕ್ವಲ್ಸ್ ಟು 0. ನಿಮ್ಗೆ ನೆನಪಿರ್ಬೋದು, ಈ ಈಕ್ವೇಷನ್ಸ್ನ ನಾವು ಯಾವುದೇ ಸೀಕ್ವೆನ್ಸಲ್ಲಿ ಆದರೂ ಯೂಸ್ ಮಾಡ್ಬೋದು. ಆದರೆ ಒಂದಾದ್ಮೇಲೆ ಒಂದು ಯೂಸ್ ಮಾಡಬೇಕಾಗಿರುತ್ತೆ. ಆಟ್ ಎ ಟೈಮ್ ಯೂಸ್ ಮಾಡಬಾರ್ದು ಮತ್ತು ರಿಪೀಟ್ ಮಾಡ್ಕೋಬಾರ್ದಾಗಿರುತ್ತೆ. ಸಿಗ್ಮಾ ಹೆಚ್ ಈಕ್ವಲ್ಸ್ ಟು 0 ಯೂಸ್ ಮಾಡಿದೆ. ವಿಚ್ ಆರ್ ಆಲ್ ದಿ ಹಾರಿಜಾಂಟಲ್ ಫೋರ್ಸಸ್ ಹಿಯರ್? ಸಿ, ಸೊ ಹೆಚ್ ಎ ಈಸ್ ಎ ಹಾರಿಜಾಂಟಲ್ ಫೋರ್ಸ್. ಇಟ್ ಈಸ್ ಮೂವಿಂಗ್ ಇನ್ ಪಾಸಿಟಿವ್ ಎಕ್ಸ್ ಡೈರೆಕ್ಷನ್. ಸೊ ಲೆಸ್ ಹೆಚ್ ಎ. ಆಮೇಲೆ ನೆಕ್ಸ್ಟ್ ಇಲ್ಲೊಂದು 2 ಹಾರಿಜಾಂಟಲ್ ಫೋರ್ಸಸ್ ಇದೆ. ದೀಸ್ ಆರ್ ಮೂವಿಂಗ್ ಇನ್ ನೆಗೆಟಿವ್ ಎಕ್ಸ್ ಡೈರೆಕ್ಷನ್. ಸೊ ಮೈನಸ್ 3 ಕಿಲೋ ನ್ಯೂಟನ್. ಸೊ ಮೈನಸ್ 3 ಕಿಲೋ ನ್ಯೂಟನ್ ದಟ್ಸ್ ಈಕ್ವಲ್ಸ್ ಟು 0. ಸೊ ಹೆಚ್ ಎ ಈಕ್ವಲ್ಸ್ ಟು 3 + 3 6 ಕಿಲೋ ನ್ಯೂಟನ್. ಸೊ ಹೆಚ್ ಎನ ಫೈಂಡ್ ಔಟ್ ಮಾಡಿದ್ವಿ. ನೆಕ್ಸ್ಟ್ ಯಾವ ಈಕ್ವೇಷನ್ ಯೂಸ್ ಮಾಡ್ಬೋದು? ಹೆಚ್ ಎ ಯೂಸ್ ಮಾಡಿದ್ದೀವಿ, ವಿ ಯೂಸ್ ಮಾಡ್ಬೋದು, ಎಮ್ ಯೂಸ್ ಮಾಡ್ಬೋದು. ಸೊ ವಿ ಯೂಸ್ ಮಾಡಿದ್ರೆ ಏನಾಗುತ್ತೆ? ದೇ ವಿಲ್ ಬಿ 2 ಅನ್ನೋನ್ಸ್. 2 ಅನ್ನೋನು ಒಂದೇ ಈಕ್ವೇಷನಲ್ಲಿ ಫೈಂಡ್ ಔಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ದಟ್ಸ್ ವೈ ಸೆಕೆಂಡ್ ಒನ್, ಸಿಗ್ಮಾ ಎಮ್ ಅಬೌಟ್ ಎನಿ ಬದಿ ಪಾಯಿಂಟ್. ಐ ವಿಲ್ ಟೇಕ್ ಬಿ. ಸಿಗ್ಮಾ ಎಮ್ ಅಬೌಟ್ ಬಿ ಈಕ್ವಲ್ಸ್ ಟು 0. ಸಿಗ್ಮಾ ಎಮ್ ಅಬೌಟ್ ಬಿ ಈಕ್ವಲ್ಸ್ ಟು 0 ತೊಗೊತಿದ್ರೆ, ಸೊ ವಿ ಎ ಅಬೌಟ್ ಬಿ ಇಟ್ ಈಸ್ ಮೂವಿಂಗ್ ಇನ್ ವಿಚ್ ಡೈರೆಕ್ಷನ್? ಸೊ ವಿ ಎ ಅಬೌಟ್ ಬಿ ಇಟ್ ಈಸ್ ಮೂವಿಂಗ್ ಇನ್ ಕ್ಲಾಕ್ ವೈಸ್ ಡೈರೆಕ್ಷನ್. ಸೊ ಪ್ಲಸ್ ವಿ ಎ ಇಂಟು ಡಿಸ್ಟೆನ್ಸಸ್ 2, 3, 4, 5, 6, 7, 8. ಸೊ ಪ್ಲಸ್ ವಿ ಎ ಇಂಟು 8. This 2 kN about B, it is moving in anti-clockwise direction, so minus 2 into 6. So this moment is moving in clockwise direction, so plus 4. And this 30 kN about B, it is moving in anti-clockwise direction, so minus 30 into 2. ಅಷ್ಟೇನಾ? ಮುಗೀತಾ? ಇಲ್ಲ, ಇಲ್ಲಿ 2 ಫೋರ್ಸಸ್ ಇದೆ. ಇದು ಅಬೌಟ್ ಬಿ ಮೊಮೆಂಟ್ಸ್ ಬರುತ್ತೆ ಸರ್? ಎಷ್ಟು ಬರುತ್ತೆ? ಯಾಕೆ? ಸಿ, ದೇರ್ ಇಸ್ ಎ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಬಿ. ದೇರ್ ಇಸ್ ಎ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಬಿ. 3 ಕಿಲೋಮೀಟರ್ಗೆ 1 ಮೀಟರ್ ಇದೆ. ಈ 3 ಕಿಲೋಮೀಟರ್ಗೆ 1.5 ಮೀಟರ್ಸ್ ಇದೆ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಬೌಟ್ ಬಿ ಇರೋದ್ರಿಂದ ಇದನ್ನು ಮೊಮೆಂಟ್ಸು ಕಾನ್ಸ್ಟಿಟ್ಯೂಟ್ ಮಾಡುತ್ತೆ. ಈ 3 ಕಿಲೋಮೀಟರ್ ಅಬೌಟ್ ಬಿ ಇಟ್ ಈಸ್ ಬಿ ಕಾಸಿಂಗ್ ಅನ್ ಆ್ಯಂಟಿ ಕ್ಲಾಕ್ ವೈಸ್ ಮೊಮೆಂಟ್. ಸೊ ಮೈನಸ್ 3 ಇಂಟು ಡಿಸ್ಟೆನ್ಸ್ ಎಷ್ಟಿದೆ? 1 ಮೀಟರ್ ಇದೆ. ಸೊ 3 into 1. Again, this is a 3 kilonewton force. So minus 3 into distance is to 1.5. 3 into 1.5, that's equals to 0. This will be a equation. If you solve this equation, you will get an answer. So VA equals to 9.44 kilonewton. ಅಂತ ನಿಮಗೆ ಆನ್ಸರ್ ಬರುತ್ತೆ. ಸೊ ದಟ್ ಈಕ್ವೇಷನ್. ಸೊ ಸಿಗ್ಮಾ ಎಮ್ ಅಬೌಟ್ ಬಿ ಅಂದರೆ ಸಿಗ್ಮಾ ಎಮ್ ಈಕ್ವೇಷನ್ ಯೂಸ್ ಮಾಡಿ. ಏನು ಮಿಕ್ಕಿರೋ ಈಕ್ವೇಷನ್ ಅದು ಸಿಗ್ಮಾ ವಿ. ಸೊ ಸಿಗ್ಮಾ ವಿ ಈಕ್ವಲ್ಸ್ ಟು 0 ಅಂತ ತೊಗೊಂಡ್ರೆ ಯಾವ್ದು ವರ್ಟಿಕಲ್ ಫೋರ್ಸಸ್ ಇದೆ? ವಿ ಎ ಈಸ್ ಎ ವರ್ಟಿಕಲ್ ರಿಯಾಕ್ಷನ್. ಸೊ ವಿ ಎ
ಪ್ಲಸ್ ಪಾಸಿಟಿವ್ ವೈ ಡೈರೆಕ್ಷನ್ ಹೋಗ್ತಾ ಇದೆ, 2 ಕಿಲೋಮೀಟರ್ ಇದೆ, ನೆಗೆಟಿವ್ ವೈ ಡೈರೆಕ್ಷನ್, ಸೊ -2, and this one is -30 because it is moving in minus y direction. There is VB, it is moving in positive y direction, so plus VB. ಯಾವುದಾದ್ರು ವರ್ಟಿಕಲ್ ಫೋರ್ಸಸ್ ಇದಾವೆ? ಸೊ ಯಾವುದೂ ಇಲ್ಲ, ದಟ್ಸ್ ಈಕ್ವಲ್ಸ್ ಟು 0. ವಿ ಆನ್ಸರ್ ಗೊತ್ತಿದೆ 9.44, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ಆನ್ಸರ್ ಫಾರ್ VB. ದಟ್ಸ್ VB ಈಕ್ವಲ್ಸ್ ಟು 22.56 kilonewton. This will be your answer. So on question ಕೊಟ್ಟಿರೋದನ್ನು find the reactions at A and B. So reactions VA VB, A ಹತ್ರ B ಹತ್ರ. ಸೊ ಎ ಹತ್ರ HA and VA, HA VA, ಎ ಹತ್ರ ಫೈಂಡ್ ಔಟ್ ಮಾಡಿದ್ವಿ, ಬಿ ಹತ್ರ VB ಇದೆ, ಸೊ VBನ ಫೈಂಡ್ ಔಟ್ ಮಾಡಿದ್ದೀವಿ. So this is your problem. Solve this problem into your books and also practice it. If you have any doubts, you can contact me. Thank you.